ಅದು 43 ವರ್ಷಗಳ ಹಳೆಯದಾದ ಸೇತುವೆ ಈಗಲೋ ಆಗಲೋ ಕುಸಿದು ಬೀಳುವಂತಹ ಭೀತಿ ಎದುರಾಗಿದೆ. ಈ ಬಾರಿಯ ಸ್ಥಳೀಯ ಶಾಸಕರಿಗೆ ಮನವಿ ಮಾಡಿಕೊಂಡ್ರೂ ಕೂಡ ಯಾವ ಪ್ರಯೋಜನವೂ ಆಗ್ತಾ ಇಲ್ವಂತೆ. ಹಾಗಾಗಿ ಜೀವ ಭಯದಲ್ಲಿ ವಾಹನ ಸವಾರು ಶಾಲಾ ಮಕ್ಕಳು ಅದೇ ಸೇತುವೆ ಮೇಲೆ ಓಡಾಡ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬಿಟ್ಟ ತೂಬುಗಳು, ಆಳುದ್ದ ತಂಗು ಗುಂಡಿಗಳು, ಮುರಿದು ಬಿದ್ದ ತಡೆಗೋಡೆ, ಜೀವದ ಹಂಗು ತೊರೆದು ಸಂಚಾರ ಮಾಡುತ್ತಿರುವ ವಾಹನ ಸವಾರರು ಶಾಲಾ ಮಕ್ಕಳು. ಈ ಅಪಾಯದ ದೃಶ್ಯಗಳು ಕಂಡು ಬಂದಿದ್ದು ಚಳ್ಳಕೆರೆ ತಾಲೂಕಿನ ಕೋನಿಗರಹಳ್ಳಿ ಸಿಂಪುರ ಸೇರಿದಂತೆ ಸುಮಾರು 15 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆಗೆ 2-3 ವರ್ಷಗಳಿಂದ ಬಿರುಕು ಬಿಡುತ್ತಲೇ ಬರುತ್ತಿದೆ. ಈ ಸೇತುವೆ ಮೇಲೆ ದಿನನಿತ್ಯ ನೂರಾರು ಮಂದಿ ವಾಹನ ಸವಾರರು ಜೊತೆಗೆ ಶಾಲಾ ವಾಹನಗಳು ಓಡಾಡುತ್ತಿವೆ. ಭಾರೀ ಗಾತ್ರದ ವಾಹನಗಳು ಸಂಚಾರ ಮಾಡಿದಾಗ ಸೇತುವೆಯೇ ನಡುಗುತ್ತದೆ. ಯಾವಾಗ ಬೇಕಾದರೂ ಸೇತುವೆ ಕುಸಿದು ಬೀಳಬಹುದು ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಅವರು ನೆಪ ನಾವು ಹೋಗೋದಿಲ್ಲ, ಸೇತುವೆಗಿಂತ ಹೋಗಕ್ಕಾಗಲ್ಲ, ಈ ಕಡೆಯಲ್ಲಿ ನೀರದವೆ, ನಾವು ಹೋಗಕ್ಕಾಗಲ್ಲ, ಸೇತುವೆ ಆ ಕಡೆ ಈ ಕಡೆ ತಡೆಗೋಡೆ ಎಲ್ಲ ಮುರ್ಕೊಂಡ್ ಬೀಳಂಗೈತೆ, ಅಲ್ಲೆಲ್ಲ ಪೈಪ್ ಕಿತ್ತದಾರೆ, ಅಲ್ಲಿ ಬಸ್ ಬಂದರೆ ಆಶಕ್ಕೆ ನೀರಿನ ಕೈ ಬೀಳ್ತೀವಿ ಅಂತಾರೆ. ನಾವು ಹೋಗಕ್ಕಾಗಲ್ಲಪ್ಪ, ನಾವು ಓದಿದ್ರು ಚಿಂತಿಲ್ಲ, ನಾವು ಮನೆಗೆ ಇದ್ಬಿಡೋಣ, ಕೂಲಿ ಕುಂಬಳ ಮಾಡ್ಕೊಂಡಾದ್ರೂ ಇದ್ಬಿಡೋಣ, ನಾವು ನದಿಯಿಂದ ನಾವು ಆ ಕಡೆ ಹೋಗಲ್ಲ ಅಂತ ಹೆಂಗಸರು ಮಕ್ಕಳು ಎಲ್ಲ ಅಂತಾರೆ. ಇನ್ನು ಕಳೆದ ವರ್ಷ ಸುರಿದ ಭಾರಿ ಮಳೆಯಿಂದಾಗಿ ಇಡೀ ಸೇತುವೆ ಜಲಾವೃತ ಆಗಿತ್ತು. ಆಗ ಕೆಲವೆಡೆ ಬಿರುಕು ಬಿಟ್ಟಿದ್ದ ಸೇತುವೆ ಮತ್ತಷ್ಟು ನೀರಿನ ರಭಸಕ್ಕೆ ಮತ್ತಷ್ಟು ಬಿರುಕು ಬಿಟ್ಟಿತ್ತು. ಈಗ ಸಂಪೂರ್ಣವಾಗಿ ಇಡೀ ಸೇತುವೆಗೆ ದುಸ್ಥಿತಿಗೆ ಬಂದು ತಲುಪಿದೆ. ಈಗಲಾದರೂ ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ ಅವರು ಒಮ್ಮೆಯಾದರೂ ಸೇತುವೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೇತುವೆ ದುರಸ್ತಿ ಅಥವಾ ನೂತನ ಸೇತುವೆಯಾದರೂ ನಿರ್ಮಿಸಿಕೊಡಿ, ಇಲ್ಲವಾದ್ರೆ ಮುಂದೆ ಆಗುವ ಎಲ್ಲಾ ಅನಾಹುತಗಳಿಗೆ ಶಾಸಕರೇ ಹೊಣೆಗಾರರು ಆಗುತ್ತಾರೆ ಎಂದು ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಈಗ ಏನಿಲ್ಲ ಸ್ವಾಮಿ, ನಮಗೆ ಇಲ್ಲಿ ಸೇತುವೆ ಕಂಪ್ಲೀಟ್ ಪೂರಾ ಖುಷಿಯ ಮಟ್ಟಕ್ಕೆ ಐತೆ. ಅಂದ್ರೆ ಈ ಸರಿ ಮಳೆಗಾಲ ಹಿಂಗಾರಿ ಮಳೆ ಜಾಸ್ತಿ ಆಗ್ಬಿಟ್ರೆ ಕಂಪ್ಲೀಟ್ ಸೇತುವೆ ಬೀಳೋದಂತೂ ಕಾಯಂ. ಇದು ಎರಡನೇ ಮಾತಿಲ್ಲ. ನಮಗೆ 3 ವರ್ಷದಿಂದ ನಮ್ಮ MLA ಹೇಳ್ತಾ ಇದೀವಿ, ಆಯ್ತು ಹೋಯ್ತು ನಾವು ನೋಡ್ತೀವಿ ಮಾಡ್ತೀವಿ, ಬರೀ ಇದ್ರಾಗೆ ಅದು ಇದು ಮಾಡ್ತಾ ಇದಾರೆ. ಪೂರ ಮುಗಿದ ಮೇಲೆ ಮಾಡೋದು ಏನು ಇವ್ರು ಮಾಡ್ತಾರೆ. ಆಮೇಲೆ ಸುಮಾರು ಇಲ್ಲಿಂದ 50 ಹಳ್ಳಿಗೆ ರೋಡಿಗೆ ತೊಂದರೆ ಸುಮಾರು. ಆಮೇಲೆ ಒಂದು 15-20 ಹಳ್ಳಿ ಹುಡುಗರು ಇಲ್ಲಿ ನಾರಾಯಣಪುರಕ್ಕೆ ಸ್ಕೂಲ್ಗೆ ಹೋಗ್ತಾ ಇದಾರೆ. ಏನಾದ್ರೂ ಇದಾಯ್ತು ಅಂದ್ರೆ ಸುಮಾರು ತೊರೆ ಕಟ್ಕೊಂತ ತಿಂಗಳಗಟ್ಟಲೆ ಮಕ್ಕಳು ಭವಿಷ್ಯ ಹಾಳಾಗೋತು. ಒಟ್ನಲ್ಲಿ 43 ವರ್ಷಗಳ ಹಳೆಯದಾದ ಸೇತುವೆ ಈಗ ಯಮದೂತನಂತೆ ಬಿರುಕು ಬಿಟ್ಟುಕೊಂಡು ಅನಾಹುತಗಳಿಗೆ ಆಹ್ವಾನ ನೀಡಲು ಬಾಯಿ ತೆರೆದು ನಿಂತಿದ್ದು, ಮುಂದೆ ಯಾವುದೇ ರೀತಿಯ ದುರ್ಘಟನೆ ಸಂಭವಿಸುವ ಮೊದಲೇ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸೇತುವೆ ಸರಿಪಡಿಸಲಿ ಅನ್ನೋದೇ ನಮ್ಮ ಆಶಯ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.